ಇತ್ತೀಚಿನ ದಿನಗಳಲ್ಲಿ ರೈತರು ತಮ್ಮ ಸಾಂಪ್ರದಾಯಿಕ ಶೈಲಿಯ ಕೃಷಿ ಪದ್ಧತಿಯ ಜೊತೆಗೆ ಒಂದಿಷ್ಟು ಹೊಸ ಕೃಷಿಯತ್ತ ಗಮನ ಹರಿಸಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಅಂಥವರ ಸಾಲಿನಲ್ಲಿ ಒಬ್ಬರು ಉಡುಪಿ ಜಿಲ್ಲೆಯ ಮಣಿಪುರ ಗ್ರಾಮದ ಮರ್ಣೆಯ ಜೋನ್ ಬ್ಯಾಪ್ಟಿಸ್ಟ್ ಡಿಸೋಜಾ. ಕುವೈತ್ನಲ್ಲಿ 24 ವರ್ಷ ಮೆಕ್ಯಾನಿಕ್ ಆಗಿ ವೃತ್ತಿನಿರತರಾಗಿದ್ದು, ನಿವೃತ್ತಿಯ ಬಳಿಕ ಹುಟ್ಟೂರಿಗೆ ಬಂದು ಅಮೆರಿಕ ಮೂಲದ ಡ್ರ್ಯಾಗನ್ ಹಣ್ಣನ್ನು ತಂದು ಕೃಷಿ ಮಾಡಿ 850 ಕೆಜಿಗೂ ಅಧಿಕ ಪ್ರಮಾಣದ ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಗಿಡ ನಾಟಿ ಮಾಡಿ ಕನಿಷ್ಠ ಪಕ್ಷ 1 ವರ್ಷ ಹೋಗ್ತದೆ. 1 ವರ್ಷ ಅಂದರೆ ಈ ಮೇ ತಿಂಗಳಲ್ಲಿ ನಾಟಿ ಮಾಡಿದರೆ ಮೇ ಜೂನಲ್ಲಿ ನಡೆದು ಒಳ್ಳೆ ಮಾರ್ಗೆ ಗೊಬ್ಬರ ಸ್ವಲ್ಪ ಕರೆಕ್ಟ್ ಸಿಕ್ಕಿದ್ರೆ ಒಂದು 8-9 ತಿಂಗಳಲ್ಲಿ ಫ್ರೂಟ್ ಬರ್ತದೆ ಫ್ರೂಟ್. ನಾವು ಅದರ ನಾವು ಹೇಗೆ ಬೆಳೆಸ್ತೇವೆ ಅದರ ಮೇಲೆ ಹೊಂದಿಕೊಂಡಿರ್ತದೆ. ಈಗ ಬೆಳೆ ಬಂದ ಮೇಲೆ ಮತ್ತೆ ಗಿಡದ ಆಯುಷ್ಯ ಎಷ್ಟಿದೆ? ಇದು ಗಿಡದ ಆಯುಷ್ಯ ನನಗೆ ಅವರೇ ನಮ್ಮ ಯಾರು ಮಂಜುನಾಥ್ ಭಟ್ ಅವರ ಹತ್ರ ನಾನು ನಿಮ್ಗೆ ಹೇಳಿದೆ ಎಷ್ಟು ಆಯುಷ್ಯ ಇರ್ತದೆ ಹೇಳಿ. ಅವರು ನನಗೆ ಇದೇ ಹೇಳಿದ್ರು, ಕನಿಷ್ಠ ಪಕ್ಷ ನೀವು ಒಂದು 25 ವರ್ಷದಿಂದ 30 ವರ್ಷ ತನಕ ಇದನ್ನು ಬಾಳ್ವಿಕೆ ಉಂಟು ಗಿಡದ್ದು. 25ರಿಂದ 30 ಇದಕ್ಕೊಂದು ಬಾಳ್ವೆಗೆ ಅಷ್ಟು ಹೇಳುವ ಅಗತ್ಯ ಇಲ್ಲ. ಇದು ಅಂತ ಹಾಳಾಗೋ ಗಿಡ ಇದಲ್ಲ. ಖಾಲಿ ನಾವು ಒಳ್ಳೆ ಅದಕ್ಕೆ ಗೊಬ್ಬರ ಕೊಟ್ಟು ನಾವು ನೋಡ್ಕೊಳ್ತೇ ಇರಬೇಕು. ಅದು ಬಾಳ್ವಿಕೆದೇ ಗಿಡ, ಅದರಲ್ಲೇನು ಪ್ರಾಬ್ಲಮ್ ಬೇರೆ ಅದರಲ್ಲಿ ಬೇರೆ ಗಿಡದಾಗಿ ತೆಗೆದು ಬಿಸಾಡಿ ಬೇರೆ ನಡಬೇಕು ಅಂಥದ್ದು ಏನೂ ಇಲ್ಲ. ಈಗ ಇದು ಫ್ರೂಟಿಂಗ್ ಆಗ್ಲಿಕ್ಕೆ ಯಾವ ರೀತಿಯ ಪ್ರಯೋಗ ಮಾಡ್ತೀರಿ ನೀವು? ಫ್ರೂಟಿಂಗ್ ಆಗ್ಲಿಕ್ಕೆ ಅದೇ ನಾಟಿ ಮಾಡ್ಕೊಂಡು ನಾವು ಟಯರ ಇಲ್ಲದ್ರೆ ಕಾಂಕ್ರೀಟ್ ಎಂತ ಹೇಳ್ತೀರಿ ನಾವು ಕಂಬ ಮಾಡಿ ಸ್ಲ್ಯಾಬ್ ಟೈಪ್ ಮಾಡಿದ್ರೆ ಮೇಲಿಂದ ಅದು ಕೆಳಗೆ ಟರ್ನ್ ತಗೊಳ್ಬೇಕು. ಗಿಡ ಒಂದು ಟರ್ನ್ ತಗೊಂಡ ಇಮಿಡಿಯೇಟ್ಲಿ ಅದಕ್ಕೆ ಒಂದೇ ಕಂಬಕ್ಕೆ ಒಂದು 6-7 ಸ್ಟೆಮ್ ಬೇರೆ ಬರ್ತದೆ. ಅದೇ ಒಂದೇ ಗಿಡಕ್ಕೆ 7 ಅಂದರೆ 28 ಗಿಡ ಆಯ್ತಲ್ಲ ಒಂದೇ ಕಂಬದಲ್ಲಿ. 4 ಗಿಡ ಕೆಳಗಡೆ ಬಿಟ್ಟದ್ದು ಒಂದಕ್ಕೆ 7 ಲೆಕ್ಕದಲ್ಲಿ. ಅಷ್ಟು ಬಂದ ನಂತರ ಅದರಲ್ಲಿ ಮತ್ತೆ ಹೂ ಬೆಂಡು ತಗೊಂಡ ಗಿಡ ಮೇ ತಿಂಗಳಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಮಾಡ್ತದೆ, ಮುಗ್ಗು ಬರ್ತದೆ ಹೊರಗೆ. ಬಂದ ನಂತರ 15 ದಿವಸ ಒಳಗೆ ಅದು ಸಾಯಂಕಾಲ 8:30 ಗಂಟೆಗೆ ಅರಳ್ತದೆ. ಅದರ ನಂತರ ನೀವು ಕರೆಕ್ಟ್ ಕರಾರು ವಾಕ್ಯ ಬರೆದು ಇಡ್ಬೋದು. 31 ದಿವಸಕ್ಕೆ ನಿಮಗೆ ಹಾರ್ವೆಸ್ಟಿಂಗ್ ಸಿಗ್ತದೆ. ಕಟಿಂಗ್ ಮಾಡ್ಬೋದು. ಈಗ ಹೂ ಅರಳಿ 8:30 ಗಂಟೆ ರಾತ್ರಿಗೆ ಅರಳ್ತದೆ. ಅದರ ನಂತರ ಅದು ಫ್ರೂಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಎಷ್ಟು? 30ರಿಂದ 31, 32 ದಿವಸ ಫಿನಿಶ್. ಅದಕ್ಕಿಂತ ಹೊರಗೆ ಮೇಲೆ ಹೋಗುದೇ ಇಲ್ಲ. ಈಗ 4ನೇ ವರ್ಷದಲ್ಲಿ ಇರುವಂತದ್ದು ನೀವು. ಪ್ರಥಮ ವರ್ಷದಲ್ಲಿ ಇಳುವರಿ ಎಷ್ಟು ಬಂದಿತ್ತು ನಿಮ್ಗೆ? ಫಸ್ಟ್ ಇಯರ್ ನಮಗೆ ಕನಿಷ್ಠ ಪಕ್ಷ ಅಂದರೆ ಒಂದು 850 kg ಫಸಲು ಬಂದಿದೆ. ಅದರಲ್ಲಿ 800 kg ಮಾರಲಿಕ್ಕೆ ಸಿಕ್ಕಿದೆ ಫಸ್ಟ್ ವರ್ಷ ಅಲ್ವಾ. ಸೆಕೆಂಡ್ ಇಯರ್ ಅದೇ 900-1000 kg ತನಕ ಹೋಗಿದೆ. ಈ ವರ್ಷ ಇಷ್ಟರ ತನಕ ನಾವು ಒಂದು 750-800 kg ತನಕ ತೆಗೆದಿದ್ದೇವೆ. ಇನ್ನೊಂದು ಫಸಲು ಬಾಕಿ ಉಂಟು ತೆಗಲಿಕ್ಕೆ. ಇದೆಲ್ಲ ಆಗುವಾಗ ಅಷ್ಟು ಆಗ್ತದೆ, 1000 kg ಆಗ್ಬೋದು. ಮತ್ತು ಇದರದ್ದು ಮೇನ್ ಐಟಮ್ ಅದು ಎಷ್ಟು ಆಗ್ತದೆ, ಎಷ್ಟು ಆಗಿದೆ, ಎಷ್ಟು ಆಗಲಿಲ್ಲ ಕರೆಕ್ಟ್ ಕರಾರುವಕ್ಕೆ ಗೊತ್ತಾಗಲಿಕ್ಕೆ ನೀವು ಬೆಳಿಗ್ಗೆ ಹೋಗಿ ಎಷ್ಟು ಹೂ ಹರಳಿದೆ ಹೇಳಿ ಕೌಂಟ್ ಮಾಡಿ ಬರ್ಕೋ. ಅದರ ನಂತರ ನಿಮಗೆ 30 ದಿವಸದ ನಂತರ ಕಾಯಿ ಸಿಗ್ತದಲ್ಲ ಹಾರ್ವೆಸ್ಟಿಂಗಿಗೆ. ಒಂದು 25 ದಿವಸ ಆಗುವ ಟೈಮ್ನಲ್ಲೇ ನೀವು ಮಾರ್ಕೆಟಿಗೆ ಹೇಗೆ ಕೊಡೋದು ಎಂಥದ್ದು ಹೇಳಿ ನೀವು ಒಂದು ಪ್ಲ್ಯಾನಿಂಗ್ ಮಾಡ್ಬೋದಲ್ಲ. ಅದನ್ನು ನೀವು ತಲೆಯಲ್ಲಿ ಹಿಡ್ಕೊಳ್ಳಿ. ಅವ್ರು ನನಗೆ ಹೇಳಿದರು, ಮಂಜುನಾಥ್ ಭಟ್. ಅದಕ್ಕಾಗಿ ನಾನು ಬೆಳಿಗ್ಗೆ ಹುಡುಗ ಹೂ ಹರಳೋ ಟೈಮ್ ಬೆಳಿಗ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಎಷ್ಟು ಹರಳಿದ್ದು ಹೂ ಹಿಡಿದು ಡೈರಿಯಲ್ಲಿ ಬರೆದಿಡ್ತಾನೆ, ಮತ್ತು ತಾರೀಖು ಹಾಕ್ತಾನೆ. ನನಗೆ ಖಾಲಿದು ಮತ್ತೆ ಹೋಗಿ ಅದು ಡೈರಿ ಓಪನ್ ಮಾಡಿದ್ರೆ ನನಗೆ ಗೊತ್ತಾಗ್ತದೆ ಎಷ್ಟು ಹೂ ಹರಳಿದೆ, ಯಾವ ತಾರೀಕಿಗೆ ಫಸಲು ನಮಗೆ ಸಿಗ್ತದೆ. ಅಷ್ಟೇ ಸಂಗತಿ. ನೀವೀಗ ಹವ್ಯಾಸಕ್ಕಾಗಿ ಇದನ್ನ ಮಾಡ್ತಾ ಇದ್ದೀರಾ ಅಥವಾ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀರಾ? ಇಲ್ಲ, ಅವಶ್ಯಕ ನನಗೆ ಬೇರೆ ಎಂತ ಕೆಲಸ ಇಲ್ಲ. ಅದನ್ನು ಮಾಡೋದು ಸ್ವಲ್ಪ ಗಿಡಕ್ಕೆ ಬರ್ತಾರೆ, ಗಿಡ ಕೂಡ ನಾವು ಕೊಡ್ತೇವೆ. ಗಿಡದಲ್ಲಿ ಕೂಡ ಒಂದು ಏನು ಹೇಳಿದ್ರೆ, ನಾನು ಗಿಡ ಒಂದು 100 ರೂಪಾಯಿಗೆ ಒಂದು ಪಾಲಿಥೀನ್ ಚೀಲದಲ್ಲಿ ಮಾಡಿ ಗಿಡ ಕೊಡ್ತೇನೆ. ಅದು ಯಾರು ತಗೊಂಡೋಗಿ ಮಾಡಿದ ನಂತರ ಅವರಿಗೆ ಕೂಡ ಅದನ್ನು ಗಿಡ ಮೇಲ್ ತನಕ ಅದನ್ನು ಬೆಳೆಸಿ ತರಲಿಕ್ಕೆ ಸ್ವಲ್ಪ ಉಪದ್ರ ಆಗ್ತದೆ. ಕೆಲವರಿಗೆ ಆಗುದಿಲ್ಲ ಉಪದ್ರ. ಅಂಥವರಿಗೆ ಅಷ್ಟರ ಉಪದ್ರ ಆಗುವ ಬರಲಿಕ್ಕೆ ನಾನು ಅದರದ್ದು ಫುಲ್ 4 ಫೀಟಿದ್ದು ಸ್ಟೆಮ್ಮೆ ನನ್ನ ಹತ್ರ ಇಲ್ಲಿ ಬೇರು ಬಂದದ್ದು ಸ್ಟೆಮ್ಮೆ ಉಂಟು ರೆಡಿ. ಅದನ್ನು ಕೊಡ್ತೇನೆ. ಅದನ್ನು ಕೊಟ್ಟರೆ ಅವರಿಗೆ ಒಂದೇ ವರ್ಷದಲ್ಲಿ ಫಸಲು ಬರ್ತದೆ, ಬೆಳೆಸಲಿಕ್ಕೆ ಕಷ್ಟ ಇಲ್ಲ. ಡಿಫ್ರೆನ್ಸ್ ಖಾಲಿ ಇಷ್ಟೇ. ಆ ಚಿಕ್ಕದಕ್ಕೆ 100, ಇದಕ್ಕೆ 200.
ಹಣ ಕೊಟ್ಟು ತಗೊಳ್ಳುವಾಗ. ಈಗ ಅದರಲ್ಲಿ ಅಷ್ಟು ಕಷ್ಟ ಉಂಟು, ಇದರಲ್ಲಿ ಕಷ್ಟ ಕಮ್ಮಿ ಉಂಟು, ಅಷ್ಟೇ ಇರೋದು. ಈಗ ಎಲ್ಲವೂ ನೋಡಲಿಕ್ಕೆ ಭಾಳ ಸುಲಭ ಅಂತ ಕಾಣ್ತದೆ, ಬಟ್ ಇದರಲ್ಲಿ ನಿಮಗೆ ಯಾವ ರೀತಿಯ ತೊಂದರೆಗಳಿದೆ? ಪ್ರಾಣಿ ಪಕ್ಷಿಗಳು ಪಕ್ಷದ ನಮಗೆ ಇಷ್ಟವರೆಗೆ ಏನು ತೊಂದರೆ ಆಗಲಿಲ್ಲ. ಆದರೂ ಇದರದ್ದು ಫಂಗಿಸೈಡ್ ತಂದು ಉಪದ್ರ ಉಂಟು. ಫಂಗಿಸೈಡ್ ಕೊಳೆಯುವುದು ಗಿಡ ಅಲ್ಲೆಲ್ಲಿ ಕೊಳೆದಾಗ ಅದು ಸ್ವಲ್ಪ ಫಂಗಿಸೈಡ್, ಅದೇ ಶಿವಸಿ ಏನಾದರೂ ಇಲ್ಲದ್ರೆ ಇದು ಸಾಪ್ ಹುಡಿ ಪೌಡರ್ ಅದನ್ನು ಸ್ವಲ್ಪ ಸ್ಪ್ರೇ ಕೊಡಬೇಕಾಗ್ತದೆ. ಬೇರೆ ಮತ್ತೆ ಬೇರೆ ಏನು ಮೆಡಿಸಿನ್ ಅಗತ್ಯ ಇಲ್ಲ ಅದಕ್ಕೆ, ಖಾಲಿ ಫಂಗಿಸೈಡ್ ಇದು ಒಂದೇ ಪ್ರಾಬ್ಲಮ್ ಬರುದು. ಅದಿಲ್ಲಿ ಮಳೆಯ ಪರಿಣಾಮ, ಮಳೆ ಜಾಸ್ತಿ ಹಾಕಿ.